ಹ್ಮ್. ಎಲ್ಲರಿಗೂ ನಮಸ್ಕಾರ. ಯಕ್ಕ ಮೂವಿ ಚೆನ್ನಾಗಾಗ್ಯದನೋ ಚೆನ್ನಾಗಾಗಿಲ್ಲನೋ ಅನ್ನೋ ಸಾಕಷ್ಟು ವಿಡಿಯೋಗಳನ್ನ ನಾವು ಇಲ್ಲಿವರೆಗೂ ನೋಡಾಕತ್ತೇವಿ. ರಿಯಾಲಿಟಿ ಏನದ ಮನೆಯೊಳಗೆ ಕೂತ್ಕೊಂಡು ಅಸಂಪ್ಷನ್ ಮಾಡೋಕ್ಕಿಂತ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅಲ್ಲಿ ಪ್ರೇಕ್ಷಕರ ಒಪಿನಿಯನ್ ಯಾವ ಥರ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಕತ್ತೇವಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಪ್ರಸಾದ್ ಮತ್ತು ಕೇಶವ್ ಅದಾರ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೂವಿ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ ಅದನ್ನ? ಇಲ್ಲ ನಾವು ಇವ್ ಬೆಳಿಗ್ಗೆ ನೋಡಿ ಬಂದ ಫಸ್ಟ್ ಶೋದ. ಮೂವಿ ಏನಿಲ್ಲ, ನಮ್ದು ಎಕ್ಸ್ಪೆಕ್ಟೇಷನ್ ಮಂದಿ ಮಾತು ಕೇಳಿ ನಾ ಜಾಕಿ ಮೂವಿ ಅನ್ಕೊಂಡಿದೀವಿ, Trailer ಜಾಕಿ ಮೂವಿ ಅನ್ಕೊಂಡಿದೀವಿ. ಈಗ ನಾನು ಟ್ರೇಲರ್ ನೋಡಿ ಹಂಗೆ ಕೆಲವೊಂದು ರಿವ್ಯೂ ನೋಡತ್ತೇನಿಲ್ಲ, ಕೆಲವೊಂದಷ್ಟು ಜನ 3 ಮೂವಿ 4 ಮೂವಿ ಮಿಕ್ಸ್ ಮಾಡಿದಾರು ಹಾ ಹಂಗೆಲ್ಲ ಮಾತಾಡಕತ್ತಾರಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು? ಈಗ ಏನಂತ ಹೇಳ್ಬೇಕಂದ್ರೆ ನಾನ್ ಶಾರ್ಟ್ ಮೂವೀಸ್ ಭಾಳ ನೋಡ್ತೀನಿ, ಮೂವೀಸ್ ಭಾಳ ನೋಡ್ತೀನಿ ನಾನು. ಆದ್ರೆ ಹೆಂಗಂದ್ರೆ ಎಲ್ಲಾ ಮೂವೀಸ್ ಒಂದು ಕಾಮನ್ ಲಿಂಕ್ ಅಂತ ಇರತ್ತಾವ. ಅದ್ ನಾವ್ ಅದನ್ನ ತಿಳ್ಕೊಂಡು 2 ಮೂವಿ ಮಿಕ್ಸ್ ಮಾಡ್ಯಾರ 3 ಮೂವಿ ಮಿಕ್ಸ್ ಹಂಗ ಅನ್ಕೊಳಕ್ ಆಗೋಲ್ಲ. ಈ ಕಲ್ಕಿ ಒಳಗ ಅಂತಿದ್ದೆ ನಮ್ಗೆ ಅವೆಂಜರ್ಸ್ ಅದನ್ನ ತಗೊಂಡಾರ ಇದನ್ನ ತಗೊಂಡಾರ, ಬಟ್ ಇದ್ರಾಗ ಹಂಗ ಅಂತಾರ ಜಾಕಿ ಮೂವಿದು ಸ್ವಲ್ಪ ಶಾರ್ಟ್ಸ್ ಬಂದಾವು ಅಂತಾರ, ಜಾಕಿ ಮೂವಿ ಡೈಲಾಗ್ಸ್ ಬಂದಾವ ಅಂತಾರ, ಬಟ್ ಹಂಗ ಇರಂಗಿಲ್ಲ ಅದ್ ರಿಯಾಲಿಟಿಯಾಗಿ. ಇಲ್ಲ ಥಾಟು ಅದೈತ್ಲ ಅವ್ರದ್ದು. ಓವರಾಲ್ ಮೂವಿ ಹೆಂಗೈತಿ? ಬೆಸ್ಟ್ ಐತಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಈಗ ಹೆಂಗ ಜಾಕಿ ಮೂವಿ ವಂಶಿ ಮೂವಿ ಅನ್ನತಾರ, ಸೊ ಥಾಟು ಹಂಗ ಐತಿ. ಅವ ಒಂದು ಹಳ್ಳಿ ಲೈಫ್ ಇರ್ತೈತಿ, ಸೊ ಹಂಗ ಜಾಕಿ ಲೈಫ್ ತೋರ್ಸ್ಯಾರ. ಹಂಗ ಜಾಕಿ ಮೂವಿದಾಗ ಹೆಂಗ ಉಡಾಳಗತ್ತೆ ಇರ್ತಾನು, ದೋಸ್ತರ ಜೊತೆ ಅಡ್ಡಾಡ್ಕೊಂಡಿರ್ತಾನ ಊರೆಲ್ಲ, ಹಿಂಗೆ ಐತಿ ಬೋರ್ಕಿದ. ಸೊ ದೋಸ್ತರು ಹೆಲ್ಪ್ ಮಾಡ್ಕೊಂತ ಅವ ರೊಕ್ಕಕ್ಕಂತ ಹೇಳಿ ಒಂದು ಸಾಲ ಕೊಡಿಸ್ತಾನು, ಸಿಕ್ಕೊಂಡಿರ್ತಾನು. ಅಲ್ಲಿದ ಒಂದು ಲೈಫ್ ಬೇರೆ ಒಂದು ಚೇಂಜ್ ಆಗ್ತೈತಿ, ಹಿಂಗೆ ಸ್ಟೋರಿ ಐತಿ. ಈಗ ಕೆಲವೊಂದು ನೆಗೆಟಿವ್ ರಿವ್ಯೂ ಮಾಡಕತ್ತಾರಲ್ಲ, ಅವ್ರ ಪ್ರಾಬ್ಲಮ್ ಎಲ್ಲಿ ಐತೆ ಅಂದ್ರೆ ಪುನೀತ್ ರಾಜ್ಕುಮಾರ್ನ ನೋಡಕ್ ಹೊಂಟಾರ ಸ್ಕ್ರೀನ್ ಮೇಲೆ. ಪುನೀತ್ ರಾಜ್ಕುಮಾರ್ ಬರೋದಿಲ್ಲ ಅಲ್ಲಿ ಆಕ್ಚುಲಿ. ಇವನಾಗೆ ನೋಡ್ಬೇಕು, ಇವಂಗೂ ಅವಕಾಶಗಳನ್ನ ಕೊಟ್ರೆ ಅದು ಮೂವಿ ಚಲೋ ಅನ್ಸ್ತೈತಿ. ಕೆಲವೊಂದಷ್ಟು ಜನ ಮೂವಿ ನೋಡ್ದಾನೆ ನೆಗೆಟಿವ್ ರಿವ್ಯೂ ಮಾಡಕತ್ತಾರ. ಕೆಲವ್ರು ನೋಡಿರಂಗಿಲ್ಲ, ಕೆಲವೊಬ್ರು ಹಂಗ ಅಂತಾರ. ಇವತ್ತು ಮುಂಜಾನೆ ಮೂವಿಗೆ ಹೋಗ್ಬೇಕಂದ್ರೆ ಫ್ರೆಂಡ್ ಒಬ್ರು ಕೇಳಿದ್ ನಾನು ಮೂವಿ ಹೆಂಗೈತಪ್ಪ ಅಂತೇಳಿ. ಆ ಮೂವಿ ನೋಡಿಲ್ಲ. ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾ ಜಾಕಿ ಮೂವಿ ಹೆಂಗೈತಿ ಅಂದಾರತ್ತ. ಅವ್ರು ನೋಡಲ್ಲ ಗೊತ್ತಿಲ್ಲ. ಇವ್ನ ಹಂಗಂದ ಜಾಕಿ ಹೆಂಗೈತಿ ನೋಡಕ್ ಹೋಗ್ಬೇಡ ಅಂದ. ಬಟ್ ನಾನು ನಿಮ್ಗೂ ಅದನ್ನ ಹೋಗೋ ಮುಂದೆ ಇದು ಹಂಗ ಆತರ ಇರುತ್ತೇಳಿ. ಬಟ್ ಆಮೇಲೆ ಹೋದ್ಮೇಲೆ ಗೊತ್ತಾಯ್ತಲ್ಲ ಮೂವಿ ಏನೈತಿ, ಕಂಟೆಂಟ್ ಏನೈತಿ, ಮೆಸೇಜ್ ಏನೈತಿ ಅಂತೇಳಿ. ಈಗ ನಾನು ಜಾಕಿ ಮೂವಿ ನೋಡಿದ್ರೆ ಜಾಕಿ ಮೂವಿದ್ ಏನ್ ಅಷ್ಟು ಕಾಣಿಸ್ಲಿಲ್ಲ ನಂಗೆ. ಅಪೋಸಿಟ್ ಐತಿ, ಆ ಟ್ರೇಲರ್ನಾಗ ಅನ್ಸಾಯ್ತು ಕರೆ ಅಪೋಸಿಟ್ ಐತಿ ಅಲ್ಲ. ಟ್ರೇಲರ್ ಕೊಟ್ಟಿರೋರು ಬೇಕಂತ ಕೊಟ್ಟಾರೋ ಏನೋ, ಅದು ಹೌದು ರೋಹಿತ್ ಪದಕಿ ಐಡಿಯಾ ಅದ್ ನಮ್ಗೆ ಗೊತ್ತಿಲ್ಲ. ಬಟ್ ಚಲೋ ಐತ್ ಮೂವಿ ಓವರ್ ಆಲ್. ಸೇಮ್ ಇಲ್ಲ, ಫುಲ್ ಡಿಫ್ರೆಂಟ್ ಐತಲ್ಲ ಅದು. ಈಗ ನೆಗೆಟಿವ್ ರಿವ್ಯೂ ಮಾಡೋರ್ ಹೆಂಗ್ ಅದಾರ ಅಂದ್ರೆ ಅವ್ರ ಅವ್ವ ಮಗನ ಒಂದು ಕ್ಯಾರೆಕ್ಟರ್ ಬರ್ತಿಲ್ಲ ಅದ. ಇದನ್ನ ಯಾವ್ದೊಂದು ಮೂವಿಂದ ಕದ್ದಾರ ಅಂತ ಹೇಳೋ ಮಂದಿ ಐತಿ ನಮ್ ಕಡೆ. ಅದನ್ನ ಬಿಟ್ಟು ಮೂವಿಯಾಗಿ ನೋಡ್ರೆ ಬೆಸ್ಟ್ ಮೂವಿ ಐತಿ ಅಂತ ಅನ್ಸಾಕತ್ತೈತಿ. ಬೆಸ್ಟ್ ಮೂವಿನ ಐತದ, ಹಂಗೆ ಇದನ್ನಿಲ್ಲ. ಮೆಸೇಜ್ ನಂಗೆ ಭಾಳ ಇಷ್ಟ ಆಯ್ತು. ಅಂಡ್ ಚರಣ್ ರಾಜ್ ಮ್ಯೂಸಿಕ್ ಅಲ್ಟಿಮೇಟ್. ಆ ಮ್ಯೂಸಿಕ್ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ಮ್ಯೂಸಿಕ್ ನೋಡಿ ಫಸ್ಟ್ ನಾವು ಮೂವಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಆ ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು, ಎಕ್ಕಮಾರ್ ಆಗಿರ್ಬೋದು, ಮತ್ತೊಂದು ಸಾಂಗ್ ಅಂದ್ರ ರೌಡಿಸಮ್ ಸ್ಕೂಲ್ ಅಟೆಂಡ್ ಆಡ್ಕೊಳ್ಳಿ. ಅವ್ರಿಗೆ ಹುಡುಗರು ಹೆಂಗ ಸ್ಕೂಲ್ಗೆ ಬಂದ್ ಕೂಡ್ಲೆ ABCD ಹೆಂಗ್ ಕಲಿತಾರಲ್ಲ, ಹಂಗ ರೌಡಿಸಮ್ ಒಂದು ಕಲಿಯೋದೊಂದು ಸಾಂಗ್ ಮಾಡಿದಾರ. ಅದು ಬೆಸ್ಟ್ ಮಾಡಿದಾರ. ಅಂದ್ರೆ ಫಾರ್ ಆಪಲ್ ಹೆಂಗಿರೋದಿಲ್ಲ. ಸೊ ಆಸ್ ಅ ಆಡಿಯನ್ಸ್ ಆಗಿ ನೀವೀಗ ಮೂವಿ ಹೊರಗೆದ್ದು ಮಾತಾಡೋದೊಂದು ಬೇರೆ ಐತೆ ಒಪಿನಿಯನ್. ಮೂವಿ ನೋಡಿ ಬಂದ್ಮೇಲೆ ಯಾವ ತರ ಒಪಿನಿಯನ್ ಆಗಿದೆ? ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಹಿಂಗ್ ಜಾಕಿ ವಂಶಿ ಅದೈತ. ಸೊ ಮೂವಿ ನೋಡಾದ್ಮ್ಯಾಗ ಅದ ಸ್ಟೋರಿ ಬೇರೆ ಏನೋ ಐತಿ. ನಾವು ಇವ್ರದ್ದು ರೋಹಿತ್ ಪದಕಿದವ್ರದ್ದು ಒಂದು ಯಾವ್ದು OTT ದಾಗ ಬಂದಿತ್ಲ, ಅವ್ರದ್ದು ಎಂಡ್ ಲಾಸ್ಟ್ ಏನ ಇದ್ರದ್ದು ಏನದ ವಾರಣಾಸಿ ಏನಂತಾರ, ಯಾವ ಊರದ ವಾರಣಾಸಿ. ಸೊ ಅಲ್ಲಿದ ಹೆಂಗ್ ಸ್ಟಾರ್ಟ್ ಆಗಿದಿಲ್ಲ, ಅದ್ರಾಗೂ ಎಂಡ್ ಹಂಗಾಗೈತಿ. ಓಕೆ, ಅಲ್ಲಿ ಎಂಡ್ ಆಗೈತಿ, ಇದು ಆಮೇಲೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೈತಿ, ಹಿಂಗಾಗೈತಿ ಅದು. ಮತ್ ಇನ್ನೊಂದು ಆ ಮೂವಿ ಶೂಟಿಂಗ್ ಭಾಳ ಟೈಮ್ ತಗೊಂಡಿಲ್ಲ ಅವ್ರು. ಸಪ್ರೇಟ್ ಅವ್ರು ಇಂಟರ್ವ್ಯೂ ಹೇಳ್ತಾರೆ, ಸಪ್ರೇಟ್ ಎಲ್ಲ ಡಿವೈಡ್ ಮಾಡ್ಕೊಂಡಿ ನಾವ ಕೆಲಸ ಎಲ್ಲ ಮಾಡ್ತೀವಿ. 100 days ಅಷ್ಟು ಟೈಮ್ ಭಾಳ ತಗೊಂಡಿಲ್ಲ ಅಂತ ಅವ್ರು, ಜಲ್ದಿ ಮುಗಿಸ್ಯಾರಂತ ಆ ಮೂವಿ. ಹಂಗ ಅವ್ರು ಗ್ರೂಪ್ ಟೀಮ್ ವರ್ಕ್ ಮಸ್ತ್ ಐತಿ. ಸೊ ಈಗ ಥಿಯೇಟರ್ಗೆ ಹೋಗಿ ರೊಕ್ಕ ಕೊಟ್ಟು ನೋಡೋರ್ಗಂತೂ ಮೋಸ ಅಂತ ಇಲ್ಲ ಮೂವಿ. ಇಲ್ಲ ಒಟ್ಟೆ ಇಲ್ಲ, 100% ಪೈಸಾ ವಸೂಲ್ ಮೂವಿ. ಈ ಮೂವಿದ ಸೆಕೆಂಡ್ ಹಾಫ್ ಯಾವ್ದು ನಿಮ್ಗೆ ಭಾಳ ಲೈಕ್ ಆತ? ಎರಡು ಲೈಕ್ ಅದ. ಅಂದ್ರೆ ಒಂದ್ ಫಸ್ಟ್ ಹಾಫ್ ಒಂದೊಂದು ಮುಗ್ಧತೆ, ಆಮೇಲೆ ಮಗು ಮನಸ್ಸು ಅಂತ ಹೇಳಿ ಅದೊಂದು ಐತಿ. ಸೆಕೆಂಡ್ ಹಾಫ್ನಾಗ ಒಂದು ರೌಡಿಸಮ್, ಮೃಗ ಆಗೋದು, ರಾಜನ್ ಕತೆ ಹಂಗ ಹೆಂಗೈತಿ ಅಷ್ಟ. ಸೊ ನೀವು ಹೇಳೋ ಪ್ರಕಾರ ಫಸ್ಟ್ ಹಾಫ್ದಾಗ ಭಾಳ ನಾರ್ಮಲ್ ಹೋಗ್ತೈತಿ, ಸೆಕೆಂಡ್ ಹಾಫ್ದಾಗ ಏನ್ ಆಗ್ಬೋದು ಅನ್ನೋದು ಫಸ್ಟ್ ಹಾಫ್ದಾಗ ನಮ್ಗೆ ಗೊತ್ತು ಆಗಂಗಿಲ್ಲ. ಈಸಿ ಇಲ್ಲ, ಚಾನ್ಸೇ ಇಲ್ಲ ಗೊತ್ತಾಗದೆ. ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ಗಳು. ಡೈಲಾಗು ಚಲೋ ಬರ್ದಾರ ಎಲ್ಲ, ಲೈಫಿನ ಬಗ್ಗೆ ಅಥವಾ ಅಲ್ಲಿ ಸೀನ್ಸ್. ಅವ್ರ ದೊಡ್ಡ ಮನೆ ಬಗ್ಗೆ ಐತೆ ಅವ್ರದ್ದು ಅದ್ರಾಗ. ಅವ್ರದ್ದು ಫೋಟೋ ಆತು, ಊರ್ ಆತು, ಎಲ್ಲಾ ಐತಿ ಅದ್ರಾಗ. ದೊಡ್ಡ ಮನೆದ ಒಂದು ವಜನ್ ಅಂತಾರಲ್ಲ, ಹಿಡ್ಕೊಂತ ಕುಂತಾರ ಹಂಗ ಅವ್ರ ಅಲ್ಲಿದೆ. ಈ ಮೂವಿ ಯಾವ ಸ್ಟೋರಿ ಮೇಲೆ ಹೋಗ್ತೈತಿ? ಒನ್ ಲೈನ್ ಸ್ಟೋರಿ ಅಂದ್ರೆ ಹೋಗ್ಬೇಕು. ಮಾಫಿಯಾ ನನ್ನ ಪ್ರಕಾರ ಮಾಫಿಯಾ ಕೇಸ್.
ಈಗಿನ ದಿನಮಾನದೊಳಗೆ ಏನ್ ನಡ್ಲಿಕತ್ತದ ಮಾರ್ಕೆಟ್ ಒಳಗಡೆ, ಹಾ. ಯಾವ ತರ ಈ ರೌಡಿಸಮ್ಗಳ ತಲೆ ಎತ್ತಿದಾವು, ಹ್ಮ್ ಅದ ರಾಜಕಾರಣ ಹೆಂಗ್ ಚೇಂಜ್ ಆಗಾಕತ್ತಾರೆ, ಇವ್ರ ನಡಕ ಸಮಾಜ ಹೆಂಗ್ ವರ್ಕ್ ಆಗಾಕತ್ತದ, ಅದ್ರೊಳಗೆ ಜನಸಾಮಾನ್ಯ ಯಾವ ತರ ಹಾಳಾಗತ್ತ ಅನ್ನೋ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಒಂದು ಮೂವಿ ಅದ ಇದು. ಹಾ, ಅದ ಲಾಸ್ಟ್ಗೆ ಅದ ಕಸಬರಿಗೆ ತಗೊಂಡ್ ಹೊಡೆಯಲ್ಲ, ಅದ ಕ್ಲೀನ್ ಮಾಡೋದು ಸಿಟಿ ಅಂತ ಹೇಳಿ ಒಂದ್ ಥೀಮ್ ಇಟ್ಕೊಂಡ್ ಮಾಡಿದಾರ. ಹಸಿ ಕಸವನ್ನ ಬೇರ್ಪಡಿಸಿ ಹಂಗಾಗೈತೆ ಲಾಸ್ಟ್ ಸೀನ್ ಹಂಗ ಮಾಡಿದಾರ ಎಲ್ಲ, ಕ್ಲೀನ್ ದ ಸಿಟಿ ಅಂತ ಹೇಳಿ. ಈ ಮೂವಿ ಸ್ಟಾರ್ಟಿಂಗ್ ನಾಗ ಒಂದು ಚೆನ್ನಾಗ್ ಫ್ರೆಂಡ್ಶಿಪ್ ಮಾಡ್ತಾರೆ. ಬಗ್ಗೆ ಹೇಳ್ತಾರ ಅವ್ರು. ಹ್ಮ್. ಒಂದು ಹಳ್ಳಿಗಳ್ದಾಗ ಒಂದು ಫ್ರೆಂಡ್ಶಿಪ್ ಯಾವ ತರ ಇರ್ತೈತಿ, ಒಂದ್ ನಂಬಿಕೆ ದೋಸ್ತ್ ಅನ್ನೋದ್ ಅಂತ- ಏನಿರ್ತೈತಿ. ಒಂದು ದೋಸ್ತ್ ಅಂದ್ರ ಅವ್ನ ಮ್ಯಾಗ ಎಷ್ಟ್ ನಂಬಿಕೆ ಇಡ್ತಾರ, ಅವ್ನ್ ಜೀವಕ್ ಜೀವ ಕೊಡ್ಬೇಕಂತ ಇರ್ತಾರು. ಹಂಗ ಅದ್ರೊಳಗು ಒಬ್ಬ ಕಡ್ಡಿ ಆಡಿಸಿ ಮೋಸ ಮಾಡಿ ಹೋಗೋಣನು ತೋರ್ಸಿದಾರ. ಮೋಸ ಮಾಡಿ ಲಾಸ್ಟ್ ಅವ ಹೆಲ್ಪ್ ಮಾಡ್ತಾನೆ ನಿಮ್ಗೆ. ಅದೊಂದ್ ಸಣ್ಣ ಮೆಸೇಜ್ ಅವನಿಂದಾನೇ ಕೆಟ್ಟ ಕಡಿಕ್ ಅವನಿಂದಾನೇ ಎಸ್ಕೇಪ್ ಆದ. ಅಂದ್ರೆ ಒಂದ್ ಸ್ಪಾಯ್ಲರ್ ಹೇಳಕತ್ತಾವ ಬಟ್ ಮೂವಿ ನೋಡ್ರಿ. ಇಲ್ಲ ಅದೇ ಅಂದ್ರೆ ಪೈಲಾಗ ಅವ ಹೆಲ್ಪ್ ಮಾಡ್ತಾನ, ಲಾಸ್ಟ್ ಅವ ಹೆಲ್ಪ್ ಮಾಡ್ತಾನ. ಅಷ್ಟೇ. ಫ್ರೆಂಡ್ಶಿಪ್ ನಾಗ ಇದ್ದಿದ್ದ. ಬಟ್ ಅದ್ರ ಹಂಗ ಆಗಿರ್ಲಿಕ್ಕಂದ್ರ ಇವಂಗ ಅದ್ ಏನ್ ತ್ರಾಸ ಹಾಕಿರ್ಲಿಲ್ಲ ಅಲ್ಲಿ ಹೋಗಿರ್ಲಿಲ್ಲ ಅಂದ್ರೆ ಹಾ. ಅವ್ನ ಇಪ್ಪಲ್ಲಿ ಅವ್ನ್ ಮತ್ ಬೇಡ ಮೂವಿ ಬಗ್ಗೆ ಹೇಳಂಕಿತ್ತಾವ. ಇಲ್ಲ ಅದ ಎಕ್ಸ್ಪೆಕ್ಟೇಷನ್ ಇರ್ಲಿ ಮೂವಿ ನೋಡ್ರಿ, ಮೂವಿ ಎಲ್ಲಾರು ನೋಡ್ರಿ, ನಿಮ್ಗೆ ಗೊತ್ತಾಗತ್ತ ಅದ್ರ ಕತ್ತೀನಿ ಅಂತೇಳಿ. ಅಂದ್ರೆ ಒಂದು ದಿನನಿತ್ಯದಾಗ ಆರಾಮ್ ಹೋಗ್ತಿದ್ದ ಒಬ್ಬನ ಲೈಫ್, ಅವನೊಬ್ಬ ದೋಸ್ತ್ ಮೋಸ ಮಾಡಿ ಅವ್ನ ಲೈಫ್ ಒಳಗೆ ಏನೇನೆಲ್ಲ ಆಗ್ಬೋದು ಅನ್ನೋದು ಒಂದು ಸ್ಟೋರಿ. ಇನ್ನೊಂದ್ ನಾವ್ ಅಂತಿರ್ತೀವ ಇದೇನ ಎಕ್ಸಾಂಪಲ್ ಈಗ ಕಸ ಹೋಗಿತಾರ, ಕಸದೊಳಗ ಇನ್ಕಮ್ ಇಲ್ಲ ಅನ್ಕೊಂಡಿರ್ತೀವ, ಅದನ್ನ ತೋರ್ಸಾರ ಕಸದ ಎಷ್ಟ್ ವ್ಯಾಲ್ಯೂ ಐತೆ ಅಂತೇಳಿ. ನಾ ಅದೊಂದ್ ಮಲಯಾಳಂ ಮೂವಿ ನೋಡ್ತಿದ್ನಿ, ಅದ್ರೊಳಗ ಕಸದ ಒಂದ್ ಇತ್ತ ಕಾನ್ಸೆಪ್ಟ್. ಅದ ಏನ್ ಹಡಗೊಳಗೆಲ್ಲ ಹಡಗಿನ ಕಸ ಇರತ್ತಲ್ಲ, ಅದ್ರ ಮೇಲೆ ಅವ್ರು ಜೀವನ ಮಾಡ್ತಿರ್ತಾರ, ಎಷ್ಟೋ ರೊಕ್ಕ ಬರ್ತಿರುತ್ತೆ ಅವ್ರಿಗೆ. ಹಂಗ ಅದ್ರಾಗ ರೊಕ್ಕ ಐತಿ ಕಸದಾಗು, ಬಟ್ ನಮ್ಗೆ ಏನು ಗೊತ್ತಾಗಲ್ಲ, ನಾವೇ ಕೆಟ್ಟ ಕೆಲಸ ಬಿಟ್ಬಿಡ್ತೀವಿ ಅದನ್ನ. ಈಗ ಕಸದಿಂದ ರಸ ಅಲ್ಲ, ಕಸದಿಂದ ಮಾಫಿಯಾ ಅನ್ನೋದು ದುಡ್ಡು ಐತೆ ಅಂತ ತೋರ್ಸ್ಯಾರ ಬಿಡ ಅವ್ರ. ಈಗ ಮಂದಿದ ಎಕ್ಸ್ಪೆಕ್ಟೇಷನ್ ಹೆಂಗಾಗಿತ್ತು ಅಂದ್ರೆ KGF, ಪುಷ್ಪ ಇಂಥ ಮೂವಿಗಳು ನೋಡಿ ಎಲ್ಲಾ ನಮಗೆ ಸ್ಮಗ್ಲಿಂಗ್, ದರೋಡೆಕೋರ ಇವರೇ ಹೀರೋಗಳಾಗಿರೋ. ಸೋಷಿಯಲ್ ಮೆಸೇಜ್ ಕೊಡೋರು ಇಲ್ಲ ಆಗಿರೋ. ಮಿಡಲ್ ಕ್ಲಾಸ್ ಮಂದಿ ಹುಡುಗರು. ಮಿಡಲ್ ಕ್ಲಾಸ್ ಮಂದಿ ಈಗ ಒಂದ್ ಹೀರೋ ಅಂದ್ ಕೂಡಲೇ ನಮ್ಮನ್ನ ಹೆಲಿಕಾಪ್ಟರ್ದಾಗ ಇಳ್ಸಾಕತ್ತಿರ್ಲ, ಜನಸಾಮಾನ್ಯರು ಹಿಡಿಲಾಕ್ ಬರ್ದಂತವ ಹೀರೋ ಅಂತ ತಿಳ್ಕೊಂಡಿದ್ದು ನಾವು. ಬಟ್ ಇದೊಂದು ಸೋಷಿಯಲ್ ಮೆಸೇಜ್ ಕೊಡುವಂತ ಮೂವಿ, ಈ ತರ ಮೂವಿಗಳು ಕನ್ನಡಕ್ಕೆ ಬೇಕಿತ್ತು ಇನ್ ಮುಂದೆ. ಬೇಕಾಗಿತ್ತು. ಯಾಕಂದ್ರೆ ನಾವು ಮರ್ತ್ ಹೋಗಿದ್ದೇವೆ, ಸೋಷಿಯಲ್ ಮೆಸೇಜ್ ಮರ್ತ್ ಮೂವಿ ಮಾಡಕತ್ತಿರಲ್ಲ, ಅವ್ರೊಂದ್ ಪಾಠ ಆಗಿದ್ ನಿಲ್ತದ ಅಂತ ಅನಿಸ್ತದ. ಮೂವಿ ಮೇಕಿಂಗ್ ಅಂದ್ರೆ ಮೊದ್ಲು ಹೆಂಗ್ ಈಗ ಮೊದ್ಲು ಗೊತ್ತಿಲ್ಲಂಗ, ಈಗ ನಡುವ ಒಂದ್ ಸ್ವಲ್ಪ 2000 ಆಫ್ಟರ್ ಮೂವಿ ಮೇಕಿಂಗ್ ಅಂದ್ರೆ ಏನ, ಹೀರೋನ್ ಸ್ವಲ್ಪ ರಗಡ ತೋರ್ಸೋದು, ಅವ್ನ ಮ್ಯಾಚೋ ಮ್ಯಾನ್ ಆ ಟೈಪ್ ತೋರ್ಸೋದು, ಅವ್ನ ಲೀಡ್ ತೋರ್ಸೋದು, ಪ್ಲಸ್ ರೌಡಿಸಮ್ ಆ ಮಾಡ್ರೆ ಹೀರೋ ಅವ. ಬಟ್ ನಮ್ಗ ವ್ಯಾಲ್ಯೂಸ್ ಕೊಡ್ತಿರ್ಲೇ ಇಲ್ಲ. ಈ ಮೂವೀಸ್ ಹಂಗಂದ್ರೆ, ಈ ಮೂವಿ ಆಗಿತ್ಲ ಮನುಷ್ಯನ್ ವ್ಯಾಲ್ಯೂ ಏನು, ಅವ್ನ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ, ಹೆಂಗಿರ್ಬೇಕು ಮನುಷ್ಯ ಅಂದ್ರ, ಬರೀ ರೌಡಿಸಮ್ ಮಾಡೋ ಹೀರೋ ಅಲ್ಲ, ಹಿಂಗೂ ಹೀರೋಗಳು ಇರ್ತಾರು ಹಂಗಂತ. ಈಗ ದೊಡ್ಡ ಮನೆ ಅಂದ ಕೂಡಲೇ ಅವ್ರೊಂದ್ ಮೆಸೇಜ್ ಕೊಟ್ಕೊಂತಾನೆ ಬಂದಾರ ಯಾವಾಗೂ. ಹಾ ಹೌದು. ಮತ್ತೆ ಈಗೇನು ಈ ಪಿಕ್ಚರ್ನಾಗ ದೊಡ್ಡ ಮನೆ ಹೆಂಗದ ಅಂದ್ರ, ಸ್ಟಾರ್ಟ್ ಆಗಿತ್ಲ ಇದು ಸ್ವಸ್ತಿಕ್ ಮೂವಿ ನೋಡಿದಿ, ಅವ್ರ ಅಪ್ಪ ಅಂದ ಐತದ ರಾಘವೇಂದ್ರ ರಾಜ್ಕುಮಾರ್ ಅದ. ಸೊ ಅದು ಕ್ಯಾರೆಕ್ಟರ್ ಹಂಗ ಕ್ಯಾರಿ ಮಾಡ್ತಿದ್ ಪೈಲಾಕ ಹೆಂಗಿದ ಬಾಂಬ್ ಅಟ್ಯಾಕ್ ಐತ್ಲ ಸ್ವಸ್ತಿಕ್ನಾಗ. ಸೊ ಇದ್ರಾಗೂ ಪೈಲ ಏನು ತಪ್ಪು ಮಾಡಿದಾರ ತೋರಿಸಿದಾರು. ಲಾಸ್ಟ್ಗೆ ಶಿವಾನಂದ ಓಮ್ ಐತ್ಲ ಹೆಂಗ ರೌಡಿ ಆಗಿ ಮತ್ ಚೇಂಜ್ ಆಗ್ತಾನ. ಸೊ ಅದ ಕ್ಲೈಮ್ಯಾಕ್ಸ್ ಮಾಡಿದಾರ ಮಸ್ತ್. ಒಬ್ಬ ಮನುಷ್ಯ ಚಲೋ ಆಗ್ಬೇಕಂದ್ರ ಎಷ್ಟ್ ಬೇಸ್ ಅವು, ಕೆಟ್ಟ ಆಗ್ಬೇಕಂದ್ರೆ ಎಷ್ಟ್ ಸಿಂಪಲ್ ಈಸಿ ಐತಿ, ಚಲೋ ಆಗ್ಬೇಕಂದ್ರೆ ತ್ರಾಸ ಐತಿ ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಬೋದು ಈ ಮೂವಿಯಿಂದ. ಈಗ ನಮಗ್ ನಾವ್ ರೊಕ್ಕ ಕೊಟ್ಟು ಮೂವಿ ನೋಡಕ್ ಹೋಗಿರ್ತೇವ, ಹಿಂದ್ ಒಬ್ಬರ್ಕೊಂದು ಕಾಮೆಂಟ್ರಿ ಹೇಳ್ತಿರ್ತಾರಲ್ಲ, ಹಂಗ ಆಕೈತಿ ಅಂತೇಳಿ ಇರಿಟೇಷನ್ ಆಗತ್ತೆ, ಹೆವಿ ಇರಿಟೇಷನ್ ಆಗತ್ತದ. ಯಾಕಂದ್ರೆ ಆ ಮೂವಿಗೆ ನೋಡ್ತಾರ ಯಾರೊಬ್ರ ಅದ್ರೊಳಗ, ಹಂಗ ನಮ್ಮನ್ನ ಮೂವಿ ಕೆಡ್ಸಿದ್ರ ಹಂಗಿಲ್ಲ. ಇನ್ನೊಂದಷ್ಟು ಜನ ಬಂದಿರ್ತಾರ ಮೂವಿ ಸರಿ ಇಲ್ಲಂತೆ ಕನ್ಕ್ಲೂಷನ್ ಬಂದಿರ್ತಾರ ಅವ್ರ. ದೇವ್ರಿಗೆ ಏನ್ ಬೇಕಾ ತೋರಿಸ್ರು ಮೂವಿ ಒಳಗ ಸರಿನಾ ಅನ್ಸಂಗಿಲ್ಲ ಅಂತ. ಹಾ ಅದು ಕರೆಕ್ಟ್. ಈಗ ನಾವ್ ಹೆಂಗ್ ಬಂದಿವಿ, ನಾವು ಸರಿ ಇಲ್ಲ ಮಂದಿಗೆ ಕೇಳ್ಕೊಂಡ್ ಬಂದಿದೀವಿ, ಬಟ್ ನಮ್ಗೆ ಗೊತ್ತಾದ ಪಾಸಿಟಿವ್ ಐತಿ ಟೇಕ್ ಅವೇ ಏನು ಅಂತ ಮೆಸೇಜ್ ಐತಿ. ಇನ್ನೊಂದ ಯುವರಾಜ್ ಕುಮಾರ್ ಆಕ್ಟಿಂಗ್ ಇವಾಗ ಮೂವಿಗೆ ಅಷ್ಟ ಸರಿ ಅನ್ಸಿಲ್ಲ ನಂಗೆ ಆಕ್ಟ್ ಅಂತ. ಈ ಮೂವಿ ಒಳಗ ಆಕ್ಟಿಂಗ್ ಎಷ್ಟು ಸಿಂಪಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಬಂತಂದ್ರ ಯಾರು ಅನ್ನಕ್ ಬರಲ್ಲ ಅವ್ನಿಗೆ ಆಕ್ಟಿಂಗ್ ಬರಲತ್ತೀವಿ. ಸುಮ್ ರಾಜ್ಕುಮಾರ್ ಫ್ಯಾಮಿಲಿ ಐತಿ ಬಂದಂತಲ್ಲ, ಅವ್ರ ಆಕ್ಟಿಂಗ್ ಹಂಗ ಐತಿ, ಅದಕ್ಕ ಬಂದಾರ ಅಲ್ಲಿ ಅವ್ರು. ಮೂವಿ ಹಿಟ್ ಆಗೋ ತರ ಕಾಣಕತೈತಿ ನಿಮ್ಗೆ? ಪಕ್ಕ ಆಗತ್ತೆ ಶೋರ್, ಅದ ಕನ್ಫರ್ಮ್ ಇಲ್ಲ. ಅದ್ ಮಂದಿ ಮ್ಯಾಗ ಇರುತ್ತೆ ಅದಕ್ಕೆ, ಬಟ್ ಅದ ಮಂದಿ ತಗೋತಾರ ಪಾಸಿಟಿವ್ ಆಗಿ. ಎಲ್ಲೆಲ್ಲಿ ನೆಗೆಟಿವ್ ರಿವ್ಯೂ ಇರ್ತಾ ಗೊತ್ತೈತಿ, ನಾವು ಬ್ಯಾರೆ ಆಕ್ಟರ್ ಲೈಕ್ ಮಾಡ್ತಿರ್ತೇನೆ, ಈ ಮೂವಿ ಹಿಟ್ ಆಗಬಾರ್ದು ಅನ್ನೋದಕ್ಕೂ ನೆಗೆಟಿವ್ ರಿವ್ಯೂ ಮಾಡ್ತಿರ್ತೇನೆ. ಕೆಲವೊಬ್ರು ಹಂಗ ಇರ್ತಾರ. ಯಾಕೋತೈತಿ, ನಾವೊಂದ್ ಹೀರೋನ್ ಫಾಲೋ ಮಾಡ್ತೇನಿ, ನಾ ಫ್ಯಾನ್ ಅದಂದ್ರೆ ಅವ್ರು ಅಟ್ಟ ಮೂವಿ ಚಲೋ ಅದ ಅಂತ ಹೇಳ್ತಿರ್ತೇನೆ ನಾ. ಬಟ್ ಹಿಂಗ ಕನ್ನಡ ಬೆಳಿಬೇಕು, ಕನ್ನಡದ ಸಿನಿಮಾ ರಂಗ ಬೆಳಿಬೇಕು ಅಂದ್ರೆ ಎಲ್ಲಾ ಮೂವಿಗಳು ಬೆಳಿಬೇಕು, ಎಲ್ಲಾ ಹೀರೋಗಳು ಬೆಳಿಬೇಕು, ಹೊಸ ಹೊಸ ಹೀರೋಗಳು ಬರ್ಬೇಕು, ಅವಾಗನೇ ಕನ್ನಡ ಇಂಡಸ್ಟ್ರಿ ಮುಂದೆ ಹೋಗೋದು.
ಹಂಗ ಇದೊಂದು ಏನು ಭದ್ರ ಬುನಾದಿ ಆಗೋ ತರ ಕಾಣಕತ್ತದ ಹೊಸ ಹೊಸ ಜಾನರ್ ಫಿಲ್ಮ್ಗಳು ಕನ್ನಡ ಇಂಡಸ್ಟ್ರಿ ಬರ್ಬೇಕಂತ. ಈಗಿನ ಟೈಮ್ ಒಳಗೆ ಎಲ್ಲ ಬರೀ ಮಾಫಿಯಾ ಅದೇ ನಮ್ಗೆ ಬೆನ್ನ ಹತ್ತತಾರು, ಇಂಥ ಮೂವೀಸ್ ಬಂದೇ ಇಲ್ಲ. ರೌಡಿಸಮ್ ಮಾಡೋನ್ ಹೀರೋ ಅಂತ ನಾವು ನಂಬಾಕತ್ತೇವ. ಫಿಕ್ಸ್ ಆಗ್ಬಿಟ್ಟು ಅಂತಲ್ಲ, ಫಿಕ್ಸ್ ಆಗ್ಬಿಡುತ್ತೆ ರೌಡಿಸಮ್ ಹೀರೋ. ಅವ್ ನಮ್ ಹಿಂದ್ ಕುಂದಿಲ್ಲ ಎಲ್ಲ ಹಂಗ ಅದಾವ. ಅವ್ರ ಇವನ್ ಬಿಡು ಈಗ ಕೊಲ್ತಾ ನೋಡಿವ ಅಂತ ಅನ್ನತಿರ ಅವ್ರ. ಮತ್ತ ಇದ್ರೊಳಗ ಏನಾರ ಪೊಲೀಸನ್ ಕೊಂದಿದ್ದಂದ್ರ, ಪೊಲೀಸನ್ ವಿರುದ್ಧ ಹೋಗಿದ್ದಂದ್ರ ಇವ್ ಹೀರೋನೇ ಇವ. ಈಗ ಮಂದಿ ಒಪ್ಕೊಳಂಗಿಲ್ಲ ಈಸಿಯಾಗಿ ಇವ್ ಕಟ್ ಮಾಡಪ್ಪ ಅಂತೇಳಿ. ಈಗ ರೌಡಿಯಾಗಿ ಇರ್ಬೇಕಂತ ಬಾಳ ಅಂತಾರ ಈ ಮೂವಿ ನೋಡಿ ಬಂದ್ಮೇಲೆ. ಈಗ ಬಾಳ ಹೆಂಗಿತ್ತು ರೌಡಿಸಮ್ ನಡೆದಿಲ್ಲ, ರೌಡಿಗಳ ಹೀರೋಗಳೀಗ ಅದಾಗಿ ಹೀರೋಸಮ್ ತೋರಿಸಿದಂತಕೋ ಹಿಂಗ ಮಬ್ಬದ ನೀವು ಅಂತಾರ ಹಿಂಗ. ಇಲ್ಲ ಹಂಗ ಅಂತಾರ, ನಮಗೂ ಹಂಗ ಅಂತಾರ ನೋಡ್ಬೇಕಾದ್ರೆ. ಇವ್ನಿಗೆ ಕೆಲವ್ರು ಹಂಗ ಅಂತಿರ್ಬೋದು, ಇವ್ರು ಹಂಗ. ಯಾಕಂದ್ರೆ ಆ ಮೂವಿ ಒಳ್ಳೆ ಕಂಟೆಂಟ್ ಐತಿ, ಎಲ್ಲಾರು ಥಿಯೇಟರ್ ಹೋಗಿ ನೋಡ್ರಿ, ಚಲೋ ಐತಿ ಮೂವಿ. ಬಟ್ ಹೆಂಗ್ ಮಾಡ್ಬೇಕಂದ್ರೆ ಸ್ಮಗ್ಲಿಂಗ್ ಮಾಡ್ಬೇಕು, ಇಲ್ಲಕ್ಕ ಬ್ಯಾಂಕ್ ದರೋಡೆ ಮಾಡ್ಬೇಕು, ಏನಾರ ದೊಡ್ಡ ಮೋಸ ಮಾಡ್ಬೇಕು ಮಂದಿಗೆ, ಅವರೆಲ್ಲ ಹೀರೋಗಳು ಇಲ್ಲಿ. ಇಂಥ ಮೂವಿಗಳು ಬಂದಂದ್ರೆ ಮಂದಿಗೆ ಲೈಕ್ ಆಗತ್ತಿಲ್ಲ. ಬಟ್ ಒಂದು ಫ್ಯಾಮಿಲಿ ನೋಡುವಂತ ಮೂವಿ ಬಾಳ ಸತ್ ಬರಾಕಿಲ್ಲ ಥಿಯೇಟರ್. ಇದ ಫ್ಯಾಮಿಲಿ ನೋಡಂಗ ಐತಿ. ಇನ್ನೊಂದು ಫ್ಯಾಮಿಲಿ ಐತಿ, ಬಟ್ ಕೆಲವೊಂದು ಅಬ್ಯೂಸಿಂಗ್ ವರ್ಡ್ಸ್ ಅದಾವು, ಅದ್ ಬಿಟ್ರ ಸ್ಟಾರ್ಟಿಂಗ್ ಅಷ್ಟೇ ಅದಾವ. ಇಲ್ಲ ಎಲ್ಲ ಮಾತಾಡ್ತಾರೆ ಬಿಡಿ ಕರೆ, ಬಟ್ ಬರೀ ನಾರ್ಮಲ್ ಆಗೈತೆ ಅದೇನ, ನಾರ್ಮಲ್ ಆಗ್ಬಿಡುತ್ತೆ. ಅದೇ ಇಲ್ಲ ಅವ್ರು ಅಬ್ಯೂಸಿಂಗ್ ಅಂದ್ರೆ ಹೆಂಗ್ ನಾರ್ಮಲ್ ಆಗೈತಿ ಈಗ. ಅದಕ್ಕಿಂತ ಹೆಚ್ಚು ಯೂಟ್ಯೂಬ್ದಾಗ ಕೇಳತಾರ ಅಬ್ಯೂಸಿಂಗ್ ವರ್ಡ್ಸ್. ಇಲ್ಲ ಅದು ಮಂದಿಗೆ ಏನೋ ಕೂಲ್ ಅನ್ಸ್ಬಿಡ್ತದ. ಅದು ಇಲ್ಲ ಮೂವಿ ಬೇಕಾಗಿತ್ತು ಅಂತ ತಗೊಂಡಿರಲಿಲ್ಲ. ಮೊದಲಿನ ಯೂಟ್ಯೂಬ್ ಆತು, ನ್ಯೂಸ್ ಚಾನೆಲ್ ಆತು, ಅಲ್ಲಿ ಏನು ಬೀಪರ್ ಹಿಂಗ ಏನು ಹಾಕ್ತೀರ ಅಂತ. ಈಗ ಅನ್ಫಿಲ್ಟರ್ ಅಂತ ಹೇಳ ಇಲ್ಲ, ಅದು ಓವರ್ ಆಗೈತೆ ಒಬ್ಬೊಬ್ರದ ಹೆವಿ. ಕೆಲವ್ ಕಡೆ ಮೂವಿ ಅಳಸ್ತೈತ್ ಮಂದಿನ, ಫ್ಯಾಮಿಲಿ ಸೆಂಟಿಮೆಂಟ್, ಯಾರ ಹುಡುಗ ಅಟ್ಯಾಚ್ಮೆಂಟ್ ಇಲ್ಲ. ಕೆಲವೊಂದ್ ಕಡೆ ಮರ್ತ್ ಬಿಡ್ತಾರ, ನಾ ಮೂವಿ ನೋಡ್ದ ಅನ್ನೋದು ಮರ್ತಿರ್ತಾರ ಮನುಷ್ಯರಿಗೆ. ಎಕ್ಸಾಂಪಲ್ ನಂಗೂ ಹುಡುಗರು ಅಂದ್ರೆ ಭಾಳ ಇಷ್ಟ. ನಂಗೆ ಮೂವಿಯಾಗ ಕ್ಯಾರೆಕ್ಟರ್ ನಾನು ನೋಡ್ಕೊಂಡ್ಬಿಟ್ಟು ನಾನು ಆ ಹುಡುಗಿ ಅದಲ್ಲ, ಸಣ್ಣ ಹುಡುಗಿ, ನಮ್ಮ ಮನಿ ಓನರ್ ಮಗಳು ಹುಡುಗಿದಲ್ಲ, ಹಂಗಷ್ಟು ಕ್ಲೋಸ್ ಆಗಕ್ಕೆ ಹಂಗ ಅನ್ಸ್ದಂಗ ಕ್ಯಾರಿ ಓವರ್ ಆಗೈತಲ್ಲ ಸೇಮ್ ಆ ಹುಡುಗಿ. ನಮ್ಮ ಮುಂದೆ ಅಂದ್ಕೊಂಡ್ಬಿಡ್ತೀವಿ ನಾವು, ನೆಕ್ಸ್ಟ್ ನಿಮ್ಗೆ ಇಬ್ರು ಫ್ರೆಂಡ್ಸ್ ಅದಿರಿ, ನೀವು ಫ್ರೆಂಡ್ಸ್ ಅನ್ಕೊಂಡ್ಬಿಟ್ಟಿರ್ತೀರಿ, ಅದು ಆ ಪ್ಲಾಟ್ ಹೋಗಿರ್ತದ. ಬಟ್ ಅದು ನಮ್ ಕ್ಯಾರಿ ಮಾಡೋದು ನಮ್ದು, ನಾವು ಕ್ಯಾರೆಕ್ಟರ್ ಆಗ್ಬಿಡ್ತೀವಿ ಮೂವಿ ನೋಡುವಾಗ. ಹಂಗ ಚಲೋ ಮಾಡ್ಯಾನ ಪ್ಲಾನ್. ಇಲ್ಲ ಆ ಸಣ್ಣ ಹುಡುಗಿದ ಒಂದು ಎಮೋಷನ್ ಭಾರಿ ಇಟ್ಟಾನ, ಮಸ್ತ್. ಸೀನ್ ಮಾತ್ರ ಸೆಕೆಂಡ್ ಹಾಫ್ ಒಳಗ ಅದ ನಾವ್ ಮೂವಿ ನೋಡಾತೇವಿ, ಇವ್ ಆಕ್ಟಿಂಗ್ ಮಾಡದ ಅನ್ನೋದು ಬಿಟ್ಟು ನಾವ್ ಕತಿ ಒಳಗ್ ಹೋಗಿ ಬಿಟ್ಟಿರ್ತೇವ. ಫುಲ್ ಸೆಕೆಂಡ್ ಹಾಫ್ ನ ಹೋಗಿರ್ತೇವ ಒಳಗ. ಕತಿ ಮಾಡ್ತೈತಿ ನಾವ ಈಗ ಅದ್ರ ಸ್ಟೋರಿದಾಗ ಹಿಂಗ್ ಹೋಗಿ ಅವ್ರ ಜೋಡಿ ನಿಂತಂಗ ಆತು ಏನೋ ಹಿಂಗೆ ಕ್ಯಾರಿ ಮಾಡಿರ್ತಾವ. ಗೆಸ್ ಮಾಡಕ್ಕೂ ಆಗೋದಿಲ್ಲ ನೆಕ್ಸ್ಟ್ ಏನ್ ಆಗ್ಬೋದು ಮೂವಿ ಒಳಗ, ಏನೇನ್ ಆಗತೈತಿ, ಏನ್ ಮುಂದ್ ಆಗೋದು ಗೊತ್ತಾಗಂಗಿಲ್ಲ. ಲಾಸ್ಟ್ ಮುಗಿಯೋ ಮಟನು ಎಂಡಿಂಗ್ ಎಲ್ಲ ಸಸ್ಪೆನ್ಸ್ ಒಳಗ ತಗೊಂಡ್ ಹೋಗೈತಿ. ಇನ್ನೊಂದ್ ಕಡೆ ಶ್ರುತಿದ ಅವ್ವನ್ ಕ್ಯಾರೆಕ್ಟರ್ ಇಲ್ಲ, ಅದ ಎಟ್ ಇನ್ನೋಸೆಂಟ್ ಅವ್ವ ಇರ್ತಾಳ, ಆಕಿ ಹೊರಗಡೆ ಜಗತ್ತು ಗೊತ್ತಿಲ್ಲ, ಆಕಿ ಮಗಾನ ಆಕಿ ಜಗತ್ತ. ಆದ್ರೂ ಆಕಿ ಎಟ್ ಕಠೋರ್ ಮನಸ್ಲೆ ಹೊರಗೆ ಬರ್ತಾಳ ಅಂದ್ರೆ ನನ್ ಮಗ ಚೇಂಜ್ ಆರ ಅಟ್ಟ ನನ್ ಕಡೆ ಬರ್ಲಿ ಅನ್ನೋ ಒಂದ್ ಕಠೋರ್ ಮನಸ್ಲೆ ಹೊರಗೆ ಹೋಗ್ತಾಳ. ಇನ್ನೆಲ್ಲಾ ನೋಡಿದಾಗ ಎಟ್ ಇನ್ನೋಸೆಂಟ್ ಇರ್ತಾರ ಮನ್ಯಾನವ್ರ ಅನ್ನೋದು ತೋರಿಸಿದಾರ. ಹಳ್ಳಿ ಜನ ಮೇನ್ ತೋರ್ಸ್ಯಾರ. ಈ ಸಿಟಿಯಲ್ಲಿ ಯಾರು ಕೇರ್ ಮಾಡಂಗಿಲ್ಲ. ಕೆಲ ಮಗ ಗುಡ್ಗಾಯ್ತಾನಂದ್ರ ಕಾಮನ್ ಆಗಿತ್ತು, ಸಿಗರೇಟ್ ಸತಾನಂದ್ರ ಕಾಮನ್ ಆಗಿತ್ತು, ದಾರಿ ಕುಡಿತಾನಂದ್ರ ನಡಿ. ಬಟ್ ಹಳ್ಳಿ ಒಳಗ ಅದೊಂದ್ ಐತಿ ಕಲ್ಚರ್ ಇಲ್ಲ ಇನ್ನೋಸೆನ್ಸ್. ಈಗ ಎಲ್ಲಾರು ನೋಡ ಪ್ರತಿಯೊಬ್ರು ಬೆಂಗಳೂರಿಗೆ ಅದಕ್ಕೆ ಹೋಗ್ತಾರ, ನನ್ ಜೀವನ ಕಟ್ಕೋಬೇಕಂತ ಹೋಗ್ತಾರ. ಅಲ್ಲಿ ಹೋಗಿ ಬಂದ್ ಹುಡುಗನ್ ಜೀವನ ಏನೆಲ್ಲ ಆಗ್ಬೋದು, ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಏನಾಗ್ಬೋದು, ಕೆಟ್ಟ ಮಾರ್ಗದರ್ಶನ ಸಿಕ್ಕರೆ ಏನಾಗ್ಬೋದು ಅನ್ನೋದು ಒಂದು ಸ್ಟೋರಿ ಸೋಷಿಯಲ್ ಮೆಸೇಜ್ ಐತಿ ಅದ್ರೊಳಗ. ಬೆಂಕಿ ಮತ್ ಇದನ್ ಬಿಟ್ರೆ ಫೈಟಿಂಗ್, ಡ್ಯಾನ್ಸ್ ಎಲ್ಲ ಸಾಂಗ್ ದಾರು ಅಲ್ಟಿಮೇಟ್ ಆಗ್ಯಾವೆಲ್ಲ. ಅವನು ಸ್ಟೆಪ್ಸ್ ಎಲ್ಲಾ ಸ್ಟೆಪ್ಸ್ ಮಸ್ತ್ ಆಗ್ಯಾರ. ಡ್ಯಾನ್ಸಿಂಗ್ ಬಗ್ಗೆ ಏನಿಲ್ಲ. ಈ ಮೂವಿ ಕ್ರೇಜ್ ಸ್ಟಾರ್ಟ್ ಆಗಕ್ಕೂ ಸಾಂಗ್ಗಳು ಹಿಟ್ ಆಗಿದ್ದ ಕಾರಣ ಇತ್ತು. ಮೇನ್ ಬ್ಯಾಂಗಲ್ ಬಂಗಾರಿ ಎಕ್ಕ ಮಾರ. ಮತ್ತ ಸಾಂಗ್ಗಳು ಬಿಟ್ರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಭಾರಿ ಅದಾವೆಲ್ಲ. ಫುಲ್ ಮೂವಿ ಓವರ್ ಕ್ಯಾರಿ ಓವರ್ ಮಾಡೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಪ್ರೊಡಕ್ಷನ್ ಹೌಸ್ ಇನ್ನು ಟೈಟಲ್ ಇರೋಲ್ಲ, ಆದ್ರೂ ಮ್ಯೂಸಿಕ್ ಚಲೋ ಆಗಿರ್ತೈತೆ, ಹಂಗ ಕ್ಯಾರಿನ ಮಾಡಿದಾರ. ಬೆಂಕಿ ಅವ್ರ ಮೂವೀಸ್ ಜಾಸ್ತಿ ಮೂವೀಸ್ ಮ್ಯೂಸಿಕ್ ಕೊಡಂಗಿಲ್ಲ. ಅವ್ರ ಕೊಟ್ಟಿದ್ ಮಾತ್ರ ಎಲ್ಲ ಬೆಂಕಿ ಇರ್ತಾವ. ದಿನ ವಿಜಯಗಳು ಮಾಡಿದ್ರು ಸಲಗ ಭೀಮ ಏನ್ ಮ್ಯೂಸಿಕ್ ಕೊಟ್ರಂದಿ. ಅದ ನಾಗಾರ್ಜುನ ಶರ್ಮಾ. ಈಗ ಹೆಂಗ್ ನಾವ್ ಅಂತಿದ್ವಿ ಯೋಗರಾಜ್ ಭಟ್, ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಕೊಡ್ರಿ ಹೆಂಗ ಅಂತಿದ್ಲ, ಈ ಚರಣ್ ಜಲಜ, ನಾಗಾರ್ಜುನ ಶರ್ಮಾ. ಈಗ ಅವ್ರದ ಹವಾ ಐತ್ ಫುಲ್. ಅದ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಏನ್ ಸಾಂಗ್ ಮಾಡ್ತಾನಪ್ಪ ಅವ. ಅದೇ ನಾಗಾರ್ಜುನ ಶರ್ಮಾ ತಗೊಂಡ್ರ ಪರ್ಟಿಕ್ಯುಲರ್ ಟಾಪಿಕ್. ಈಗ ಇಬ್ಬರು ತಪ್ಪಿದ ಮೂವಿ ಒಳಗ ಫುಲ್ ಕೂಲ್ ಆಗಿ ಒಂದ್ ಸಾಂಗ್ ಅದನ್ನಲ್ಲ, ಅದ ಭೀಮಾಕ್ ಬಂದ ತಿಳ್ಕೊಂಡು ಫುಲ್ ರಫ್ ಸಾಂಗ್ಸ್. ಡೋಂಟ್ ವರಿ ಬೇಬಿ ಇಲ್ಲ, ಅದು ಎಪಿಸೋಡ್ ಹಂಗೈತಲ್ಲ. ಈಗ ಇದ್ರು ಹಂಗೈತೆ. ಅವ್ನ್ ಬರೆಯೋದು ಇಷ್ಟ ಚಂದ ಬರಿತಾನಲ್ಲ, ಅವ್ನ ಸಿಚುವೇಶನ್ ಚಲೋ ಐತಿ. ಅವ್ರಿಬ್ರು ಕಾಂಬಿನೇಷನ್ ಮಸ್ತ್ ವರ್ಕ್ ಆಗೈತಿ. ಈ ಪಿಕ್ಚರ್ ಮಾತ್ರ ಮಸ್ತ್ ವರ್ಕ್ ಆಗೈತಿ. ಮೂವಿದೊಳಗೆ ಕಾಮಿಡಿ ಸೆಕ್ಷನ್ ಹೆಂಗೈತಿ? ಕಾಮಿಡಿ ಅಷ್ಟ್ ನಿಮ್ಗ ಎಕ್ಸ್ಪೆಕ್ಟ್ ಮಾಡಕ್ ಏನ್ ಸಿಗಂಗಿಲ್ಲ, ಜಾಸ್ತಿ ಮಾಡಕ್ ಹೋಗಬೇಡ್ರಿ. ಒಬ್ಬೊಂದು ಡೈಲಾಗ ಓವರ್ ಅನ್ಸಿದಂಗ ಕಾಮಿಡಿ ಅನ್ಸಿತಾರ.
ಇಲ್ಲ ಅದು ಓವರ್ ಅಷ್ಟು ಒಬ್ಬೊಬ್ರು. ಕೆಲವೊಂದು ಓವರ್ ಮಾಡಿದಾರೆ. ರೌಡಿ ಅವ್ ಡೈಲಾಗ್ ಹೇಳ್ರ ಕಾಮಿಡಿ ಅನ್ಸತ್ ನನಗ. ಇಲ್ಲ ನಿಂಗೆಲ್ಲ ಎಲ್ಲ ಕರೆವಾ ಕಾಮಿಡಿ ಅನ್ಸತ್ ನನಗ. ಓವರ್ ಹೋಗ್ಯದ ನಂಗ. ಕೆಲವೊಂದು ಆಕ್ಟರ್ಗಳು ಓವರ್ ಆಕ್ಟಿಂಗ್ ಮಾಡಿದಾರ ಅಂತ ಅನ್ಸಕತ್ತೈತಿ ಕೆಲವೊಂದ್ ಕಡೆ ನಂಗೆ. ಈಗ ನಾವು ಸಾಧುಕೋಕಿಲ್ ಕಾಮಿಡಿನ ತಿಳ್ಕೊಂಡು ಹೋಗಿರ್ತೀವಿ ನಾವು, ಬಟ್ ಅಲ್ಲಿ ಸಾಧುಕೋಕಿಲ್ ಕಾಮಿಡಿ ಸಿಗಂಗಿಲ್ಲ ನಿಮ್ಗೆ ಅಲ್ಲಿ. ಇಲ್ಲಿ ಸಿಕ್ಕಿಲ್ಲ ಈ ತರ. ಸಾಧುಕೋಕಿಲ್ ಒಬ್ಬ ಮೆಚೂರ್ಡ್ ಮನುಷ್ಯ ಸಿಗ್ತಾನೆ ನಿಮ್ಗೆ ಅಲ್ಲಿ. ಅದೇ ನೀವು ವಿಲನ್ ಬಂದ್ರ ವಿಲನ್ ಸೀರಿಯಸ್ ಆಗಿ ತಿಳ್ಕೊಂಡು ಹೋಗಿರ್ತೀವಿ ನಾವು, ವಿಲನ್ಗಳು ಕಾಮಿಡಿಯನ್ಸ್ ಆಗ್ಯಾರ ಇಲ್ಲಿ ಕೆಲವೊಬ್ರು. ಹಂಗೂ ಆಗೈತಿ. ಸಾಧು ಕೋಕಿಲಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬಿಟ್ಟಾನ. ಅವ್ರು ಏನೋ ಮೂವಿ ತಗೋರು ನಾವ್ ಇರಬೇಕಾಗ್ತದೆ ಅವ್ರ ಮೂವಿ ಒಳಗಡೆ. ಅದು ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲರಿಗೂ ಬೇಕಾಗಿ. ಈಗ ಪುನೀತನ್ ಜೋಡಿ ಹೆಂಗ ರಂಗಾಯಣ ರಘು ಸಾಧಕಲ್ಲಿ ಇರ್ತಾರಲ್ಲ ಹಂಗ ಇವನ್ ಜೋಡಿ ಹಂಗ. ಸಾಧು ಕೋಕಿಲ್ ಬೇಕನ್ನ ಅನಿಸ್ತೈತಿ. ಮತ್ತೆ ಅವ್ನು ಪಿಕ್ಚರ್ ಟರ್ನಿಂಗ್ ಪಾಯಿಂಟ್ ಸಾಧು ಕೋಕಿಲ ಕೊಡ್ತಿರ್ತಾನೆ ಯಾವಾಗೆಲ್ಲ. ಕೆಲವೊಂದು ಕೊಡ್ತಿರ್ತಾರೆ. ಹೌದೌದು. ಮತ್ ಫೈಟಿಂಗ್ ಬಗ್ಗೆ ಹೆಂಗೈತೆ ಅಂದ್ರೆ ಮೂವಿ ಸ್ವಲ್ಪ ಕ್ರೈಮ್ ರಿಲೇಟೆಡ್ ಹೋಗೋದ್ರಿಂದ ಫೈಟಿಂಗ್ ಸೀಕ್ವೆನ್ಸ್ಗಳು ಹೆಂಗದ ಅವ್ನು? ಚಲೋ ಐತಿ. ಪೂರಾ ಹಿಂಗ ಅಂದ್ರ ರೌಡಿಸಮ್ ಅಂತ ಹೇಳಿ ಎಲ್ಲ ಪೂರಾ ಇದನ್ನ ತೋರ್ಸಿಲ್ಲ. ನಾರ್ಮಲ್ ಅಂದ್ರ ಇಲ್ಲಿ ಒಂದ್ ಕೊಲೆ ಆಗ್ತೈತಲ್ಲ ಅಷ್ಟ ತೋರ್ಸಿದಾರ ಅವ್ರ. ಬಾಳು ಅಂದ್ರೆ ಕ್ಲಿಯರ್ ಆಗಿ ಈ ತೋರ್ಸಿಲ್ಲ. ಕ್ವಶನ್ ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿ ನೋಡಕ್ ಹಾ, ಅದ- ಹೋಗ್ತಾರೆ ಕ್ರೈಮ್ ಬಾಳ ಮಾಫಿಯಾ ಗಿಫಿಯಾ ಐತ ಅಂದ ಕೂಡಲೇ ಇದ್ರಿಂದ ದೂರ ಇರೋನು ಸುಳ್ಳ ಹೊಡೆದಾಟ ಬಡದಾಟ ಕೊಲೆ ಅದ- ಮಾಡಕ್ ಎದಕ್ ಹೋಗೋದಾ ಅಂತ ಹಿಂಗ ಅಂತ. ಅದನ್ನ ಅವ್ರು ಬಾಳ ಮಾಡಿಲ್ಲ ಬಟ್ ತೋರ್ಸಿದಾರ ಇಷ್ಟ ಇವ್ನು ಹಿಂಗ್ ಇದನ್ನ ಆಗೈತಿ ಮಲ್ಡ್ರ ಆತು ಇದ ಅಂತೇಳಿ. ಬಟ್ ಪೂರಾ ಡೀಟೇಲ್ ಆಗಿ ಅವ್ನು ಹಿಂಗ್ ಚುಂಚಿದ ಆದ ಹಿಂಗ್ ಏನ್ ತೋರ್ಸಿಲ್ಲ ಅವ್ರ. ಏನ್ ಬೇಕು ಮೂವಿಗೆ ಏನ್ ಬೇಕು ಹಾ, ಅಷ್ಟೇ. ಫ್ಯಾಮಿಲಿ ಒಂದ್ ನೋಡ್ಬೋದು. ಬೆಂಕಿ ಈಗ ಹಂಗ ಲೋಕೇಶ್ ಕನಗರಾಜ್ ಮೂವೀಸ್ ನೋಡ್ರ ಬರೇ ಕೊಲ್ಲುದು ಚುಚ್ಚುದು ಅವ್ರ ಪ್ಲಾಟ್ ಐತಿ, ಅವ್ರು ಅದನ್ನ ಮಾಡ್ಲಿ.